ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ಹೈ ಪ್ರೋಟೀನ್ ಸಲಾಡ್ ಪ್ರಿಪರೇಷನ್ ನೋಡುತ್ತೆ. ಹೈ ಪ್ರೋಟೀನ್ ಸಲಾಡ್ ಅಂತ ಬರುತ್ತೆ. ಹೈ ಪ್ರೋಟೀನ್ ಗ್ರೀಕ್ ಸಲಾಡ್ ಅಂತ ಅಂದ್ಬಿಟ್ಟು ಮೊನ್ನೆ ನಾನು ಝೊಮ್ಯಾಟೊದಲ್ಲಿ ತರಿಸಿದಾಗ ಅದರ ರೇಟು ಒಂದು 400 ರೂಪಾಯಿ ಇತ್ತು. ಅದರಲ್ಲಿ ಇದ್ದದ್ದು ಒಂದು 4 ಪೀಸ್ ಚಿಕನ್ನು ಪ್ಲಸ್ ಎಲ್ಲ ತರಕಾರಿಗಳು ಚೂರು ಎಲ್ಲ ಸೇರ್ಬಿಟ್ಟು ಒಂದು ಮುಷ್ಟಿ ಗಾತ್ರ ಅಷ್ಟೇ, ಒಂದು ಮುಷ್ಟಿ ಅಷ್ಟಿತ್ತು. ಅದಕ್ಕೆ 400 ರೂಪಾಯಿ. ಸೊ ಅದನ್ನ ಮನೇಲೆ ಯಾವ ತರ ಮಾಡಬೇಕು ಅಂತ ಇವತ್ತು ನೋಡೋಣ. ಇವತ್ತು ಓವನಲ್ಲಿ ಬಿಸಿ ಮಾಡಿರೋ ಮೂಲಂಗಿ, ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಮತ್ತೆ ಗ್ರೀನ್ ಕ್ಯಾಪ್ಸಿಕಮ್, ಟೊಮೆಟೊ, ಸೌತೆಕಾಯಿ, ಮೆಕ್ಕೆಜೋಳನ ಬೇಯಿಸಿರೋದು, ಈರುಳ್ಳಿ, ಸ್ವಲ್ಪ ನಿಂಬೆಹಣ್ಣು, ಇದು ಲೆಟ್ಯೂಸು ಮತ್ತೆ ಬ್ರಾಕ್ಲಿ, ಮತ್ತೆ ಇದು 150 ಗ್ರಾಮ್ ಚಿಕನ್. ಸೊ ಇಷ್ಟು ಇದು ಇಂಗ್ರೀಡಿಯೆಂಟ್ಸ್ ಇದ್ರದ್ದು. ಇದ್ರಲ್ಲಿ ನೀವು ಹೆಚ್ಚು ಕಡಿಮೆ ಯಾವ್ದು ಬೇಕಾದ್ರೆ ನಿಮ್ಗೆ ಸಿಗಲಿಲ್ಲ ಅಂದ್ರೆ ಇದರಲ್ಲಿ ಯಾವ್ದಾದ್ರು ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಬಂದ್ಬಿಟ್ಟು ಇದು ಕಾರ್ನು, ನಿಮ್ಗೆ ರಿಚ್ ಫೈಬರ್ ಇರುತ್ತೆ. ಕ್ಯಾರೆಟ್ ಹಾಕ್ಬೋಣ ಇದರಲ್ಲಿ. ಇದು ಟೊಮೆಟೊ, ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮೂಲಂಗಿ, ಎಲ್ಲಾ ಕಲರ್ ಕ್ಯಾಪ್ಸಿಕಮ್ಗಳು, ಇದು ಸೌತೆಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಇದರಲ್ಲಿ. ಪ್ಲಸ್ ಇದು ಲೆಟ್ಯೂಸು ಬಾರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದು ರಿಚ್ ಫೈಬರ್ ಇದು, ಮತ್ತೆ ಕ್ಯಾಪ್ಸಿಕಮ್. ಸೊ ನಿಮ್ ಸಾಲಡ್ ರೆಡಿ. ಇದರಲ್ಲಿ ಈ ಚಿಕನ್ ಹಾಕಿದ್ರೆ ಸಾಲಡ್ ರೆಡಿ ಆಗ್ಬಿಡುತ್ತೆ. ಈಗ ಇವಿಷ್ಟು ಇಂಗ್ರೀಡಿಯೆಂಟ್ನ ಒಂದು ದೊಡ್ಡ ಪಾತ್ರೆಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಇದು ಚಿಕನ್. ಸೊ ಇದು 150 ಗ್ರಾಮ್ ಚಿಕನ್ನು. ಸೊ ನಿಮ್ಮ ಹೈ ಪ್ರೋಟೀನ್ ಸಾಲಡ್ ರೆಡಿ ಆಯಿತು. ಸೊ ಇದು ನಿಮಗೆ ಇಷ್ಟೊಂದು ಕೊಟ್ಟರೆ ಝೊಮ್ಯಾಟೊನಲ್ಲಿ ಏನಿಲ್ಲ ಅಂದ್ರೆ 1000 ರೂಪಾಯಿ ತೊಗೊಳ್ತಾರೆ. ಮೊನ್ನೆ ನಾನು ಇದ್ರಲ್ಲಿ ಕಾಲು ಭಾಗ ತರಿಸಿದ್ದೆ, ಅದಕ್ಕೇ 400 ರೂಪಾಯಿ ಆಗಿತ್ತು. ಸೊ ಇಷ್ಟೇ, ಬೇರೆ ದಿನೇ ಇಲ್ಲ. ಇವಾಗ ಇದರಲ್ಲಿ ಸ್ವಲ್ಪ ನಿಂಬೆಹಣ್ಣು ಆಪ್ಷನ್ ಬೇಕಿದ್ರೆ ಹಾಕೋಬಹುದು, ಬಿಟ್ಟು ಬಿಡ್ಬೋದು, ನಿಮ್ಮ ಇಷ್ಟ. ಫೈನಲಿ ಇದರಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಇವೆಲ್ಲ ಆಪ್ಷನ್ ಬೇಕಿದ್ರೆ ಹಾಕೋಬಹುದು, ಬಿಟ್ಟು ಬಿಡ್ಬೋದು, ಇದು ರುಚಿಗೋಸ್ಕರ. ಸ್ವಲ್ಪ ಚಾಟ್ ಮಸಾಲ. ಸೊ ಹೈ ಪ್ರೋಟೀನ್ ಸಾಲಡ್ ರೆಡಿ ಆಯಿತು. ಸೊ ಇದರಲ್ಲಿ ಅರೌಂಡ್ 60 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ, ಪ್ಲಸ್ ಏನಾದ್ರೂ ಫೈಬರ್ ನಿಮಗೆ 30 ಗ್ರಾಮ್ಸ್ ಸಿಗುತ್ತೆ. ಸೊ ಇದು ಪ್ರಿಪರೇಷನ್ ಆಫ್ ಹೈ ಪ್ರೋಟೀನ್ ಸಲಾಡ್. ಇವಾಗ ಇದು ನಾನು ಝೊಮ್ಯಾಟೊ ತರಿಸಿದ್ದು, ಮತ್ತೆ ಇದು ನಾನು ಪ್ರಿಪೇರ್ ಮಾಡಿರೋದು.